ಹಬ್ಬಾ 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 ಆ ಸಿ ಸಿ ಕ್ಯಾಮ್ರಾಗಳು ನೋಡ್ಕೊಂಡು ಏನು ಉಲ್ದಾಡ್ತಾವಳೆ ಅಂದ್ರೆ ಇವಳಿಗಂತೂ ಒಂದು ದೊಡ್ಡ ಅವಾರ್ಡೇ ಕೊಡ್ಬೇಕು ನಾನಂತೂ. ಎಂತ ಅವಾರ್ಡ್ ಕೊಡ್ಬೇಕು ಅಂತ ಹೇಳಿದ್ರೆ ಯಾರಿಗೂ ಸಿಕ್ಕಿರಬಾರ್ದು ಅಂತ ಅವಾರ್ಡ್ ಕೊಡ್ಬೇಕು ಇವಳಿಗೆ. ಯಪ್ಪ ದೇವ್ರೆ. ಏನೋ ಮಗ್ನೆ, ಏನೋ ಮಾಡ್ತಾ ಇದೀಯಾ? ಫುಲ್ ಎಂಟರ್ಟೈನ್ಮೆಂಟ್ ಅಮ್ಮ. ಮನೆ ಕೂತ್ಕೊಂಡೇನೆ ಫುಲ್ ಎಂಟರ್ಟೈನ್ಮೆಂಟ್ ನನಗಂತೂ. ನೋಡ್ಬಾ ಇಲ್ಲಿ ಏನ್ ನಾಟಕ ಆಡ್ತಾವಳೆ ಅಂತ ಹೇಳ್ಬಿಟ್ಟು ನೀನೇನೇನೆ. ಇದೇನ್ಲ ಹಿಂಗೆ? ಯಪ್ಪ 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 ಯಪ್ಪ, ಆ ಕೆಲಸದವ್ರಿಗಿನ್ನ ಕಡೆ ಹೋಗ್ಬಿಟ್ಟವಳಲ್ಲೋ. ಯಪ್ಪ, ಇದೇನ್ ಹಿಂಗ ಆಡ್ತಾವಳಲ್ಲ, ಮಾತಾಡೋದೆಲ್ಲ ಕೇಳಿಸ್ತೈತೆ. ಅವಳು ಗೊತ್ತಿಲ್ವಲ್ಲ ಮಾತಾಡೋದೆಲ್ಲ ಕೇಳಿಸ್ತೈತೆ ಅಂತ ಹೇಳ್ಬಿಟ್ಟು ಅಪ್ಪನ ಫೋನಾಗ ಬೈಕೊಂಡು 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 ಏನ್ ಆಕ್ಟಿಂಗ್ ಮಾಡ್ತಾವಳು ನೋಡು. ಫೋನಾಗ ಹೆಂಗ್ ಬೈಕತ್ತಾವಳೆ. ಹೂನಲ್ಲೋ, ಹೆಂಗ್ ಬೈಕಂತಾವಳು ನೋಡು. ನಿಮ್ಮ ಅಪ್ಪನ್ ಕರಿತೀನಿ. ರೀ 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 ಏನೇ ಏನೋ ನೋಡ್ತಾ ಇದ್ದೀರಾ? ನೀವು ನೋಡಿಯಪ್ಪ, ತುಂಬಾನೇ ಚೆನ್ನಾಗೈತೆ ಕಾಮಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ನೋಡ್ರಿ ನಿಮ್ಮನೇನೆ ನಿಮ್ ಸೊಸೆ ಹೆಂಗ್ ಬೈಕಂತಾವಳೆ ಅಂತ. ಅಯ್ಯೋ ದೇವ್ರೆ. ನೋಡಿಯಪ್ಪ ಇನ್ನೋಳು ನಾಟಕನ ನೋಡಿ. ಅವಳಿಗಿವಾಗ ಸಿ ಸಿ ಕ್ಯಾಮ್ರಾ ಹಾಕೈತೆ ಅಂತ ಮಾತ್ರ ಗೊತ್ತಾಗೈತೆ. ಸಿ ಸಿ ಕ್ಯಾಮ್ರಾ ಎಲ್ಲನೂ ಬಿಟ್ಟು ಆಮೇಲೆ ನೀಟಾಗಿ ವಾಯ್ಸನ್ನು ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಒಂದು ನಾಟಕ ಆಡ್ಬಿಡ್ತಾಳೆ. ಅವಳಿಗೆ ಯಾರೋ ಮನೆ ಕೆಲಸದವಳು ಅವಳಲ್ಲ ಅಮ್ಮ, ಆ ಮನೆ ಸಿ ಸಿ ಕ್ಯಾಮ್ರಾ ಹಾಕಿರೋದು ಹೇಳ್ಬಿಟ್ಟವಳೆ. ಅದಕ್ಕೇನೆ ಯಾವ ರೇಂಜಿಗೆ ನಾಟಕ ಆಡ್ತಾವಳೆ ಅಂತ ನೋಡು. ನನ್ನ ಬಗ್ಗೆನೇ ಇಷ್ಟು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಕೊಂಡು ಬೈಕಂತವಳಲ್ಲ ಫೋನಾಗೆ. ಯಪ್ಪ ಥೂ, ಇಂತೋಳು ಅಂತ ಮಾತ್ರ ನಾನು ಅನ್ಕೊಂಡಿರ್ಲಿಲ್ಲ. ನಾವ್ ಇಷ್ಟು ಸಡನ್ ಆಗಿ ಹೋಗ್ಬಿಟ್ಟು ಅವ್ರ ಮೇಲೆ ಜಗಳ ಮಾಡಿ ಮನೆಯಿಂದ ಈಚೆ ಕಡಿಕ್ ಹಾಕದ, ಇಲ್ಲ ಅಂದ್ರೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಏನ್ ಮಾಡೋದು? ಯೋಚನೆ ಮಾಡೋಣಪ್ಪ. ಸಾಕು, ನನ್ಗಂತೂ ನೋಡಿ 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 ನನ್ನ ಬಗ್ಗೆ ನನಗೆ ಅಸಹ್ಯ ಉಟ್ಬಿಟ್ಟು ಚಿಗುಪ್ಸೆ ಬಂದ್ಬಿಟ್ಟೈತೆ. ಈ ಲ್ಯಾಪ್ಟಾಪ್ ತೆಗೆದು ಎಸಿಲ್ಲ, ಇನ್ನು ಅವಳು ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ವಾ? ರೀ, ಅವಳು ಮಾಡಿರೋ ತಪ್ಪಿಗೆ ಲ್ಯಾಪ್ಟಾಪ್ ಮೇಲೆ ಯಾಕೆ ಬೈದಾಡ್ತೀರಾ? ಮಾಡ್ರದಂತ ಕಂತ್ರಿ ಕೆಲಸ. ನನಗಂತೂ ಮೈಯೆಲ್ಲ ಉರಿತೈತೆ ನೋಡ್ತಾ ಇದ್ರೇನೆ, ಇಂಥ ಕಚಡನ ಇವಳು ಅಂತ ಹೇಳ್ಬಿಟ್ಟು. ಈ ಲ್ಯಾಪ್ಟಾಪೇ ಬೇಡ, ಇಲ್ಲಿ ಬಿದ್ದಿರ್ಲಿ. ನನ್ಗೆ ಏನಕ್ಕೂ ಬೇಜಾರಾಗ್ತಿಲ್ಲ. ನನ್ನ ತಂಗಿ ಮಗಳು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡು ನನ್ನ ಪ್ರೀತಿ ಇಟ್ಕೊಂಡಿದ್ದೆ. ಆದ್ರೆ ಎಂತ ಕೆಲಸ ಮಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ನನ್ ಜಾಸ್ತಿ ಬೇಜಾರಾಗ್ತಾ ಇದೆ. ನಾನಂತೂ ನನ್ನ ತಂಗಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ. ಆದ್ರೆ ಎಂತ ಕೆಲಸ ಮಾಡ್ಬಿಟ್ಲು ಅಂತಂದ್ರೆ ನನ್ನ ತಂಗಿ ಒಳ್ಳೆ ಅಂತ ಅನ್ನಿಸ್ತತೆ, ಇವಳೆ ಸರಿ ಇಲ್ಲ ಅಂತ ಅನ್ನಿಸ್ತತೆ. ಇಷ್ಟ ದಿನ ಸೊಸೆ ಒಳ್ಳೆಳು 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 ಅಂತ ಹೇಳಿದ್ದಾಯ್ತು. ಈಗ ಸೊಸೆ ಯೋಗ್ಯತೆ ಗೊತ್ತಾಗಿದ ತಕ್ಷಣ ಅಯ್ಯೋ ನನ್ನ ತಂಗಿ ಒಳ್ಳೆಳು ತಂಗಿ ಒಳ್ಳೆಳು ತಂಗಿ ಒಳ್ಳೆಳು ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ಯಾರೋ ಮಾಡೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಯಾಕೆ ಕೊಡ್ಬೇಕು ಅಂತ. ಅಪ್ಪ ನಿಮ್ ಪ್ರಕಾರ ಅತ್ತೆ ಒಳ್ಳೆಳು, ಮಗಳು ಕೆಟ್ಟೋಳು ಅಂತ ಹೇಳ್ತಾ ಇದ್ದೀರಾ. ಬಿಡು, ಇನ್ನೂ ಒಂದೆರಡು ದಿನ ಸುಮ್ಮನೆ ಇರ್ರಿ, ಆಮೇಲೆ ಯೋಚನೆ ಮಾಡಿ ನೋಡೋಣ ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ. ಬೆಂಗಳೂರು ಮನೆಗೆ ಒಂದೆರಡು ದಿನ ಬಂದಿದ್ರೆ ಅವಾಗ ಗೊತ್ತಾಗ್ತೈತೆ ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ. ಹ್ಞೂನ್ರಿ, ನಿಮ್ ತಂಗಿನೂ ಒಂದೆರಡು ದಿನ ಬೆಂಗಳೂರು ಮನೆ ಕರೆಸ್ರಿ, ಅವಾಗ ಗೊತ್ತಾಗ್ತದೆ ಯಾರ್ಯಾರ ಯೋಗ್ಯತೆ ಏನೇನು ಅಂತ. ನೋಡು, ನಾನು ಯಾವತ್ತಿದ್ರು ನ್ಯಾಯದ ಪರನೇನೆ. ನನ್ನ ತಂಗಿ ಅದು ಇದು ಅಂತ ಯಾರ ಪರನೂ ಹೋಗಲ್ಲ. ನೀವ್ ಹೇಳ್ತಾ ಇದ್ದೀರಾ ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಹೀಗಂತೂ ನನ್ನ ಸೊಸೆ ಸರಿ ಇಲ್ಲ ಅಂತ ಮಾತ್ರ ಗೊತ್ತಾಯ್ತು. ಆದ್ರೆ ನನ್ನ ತಂಗಿ ಸರಿ ಅವಳ ಸರಿ ಇಲ್ವೋ ಗೊತ್ತಾಗ್ತಿಲ್ಲ. ನೀವ್ ಹೇಳಿದ್ರು ಸರಿಯಾಗೈತೆ. ನನ್ನ ತಂಗಿಗೆ ಫೋನ್ ಹಾಕ್ಬಿಟ್ಟು ನಾನೇ ಹೇಳ್ತೀನಿ ನನ್ನ ತಂಗಿಗೆ, ಒಂದೊಂದೆರಡು ದಿನ ಇದ್ದೋಗು ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ನನ್ನ ತಂಗಿನ ಕರ್ಕೊಂಡೇ ಬರ್ತೀನಿ. ನೋಡು, ಕರ್ಕೊಂಡು ಬಂದು ಮನೆಗೆ ಬಿಡ್ತೀನಿ. ನನ್ನ ತಂಗಿಗೂ ಏನಾದ್ರು ಕೆಟ್ಟ ಮನ್ಸ ಇದ್ರೆ ಅವಾಗ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಅಪ್ಪ, ನಮ್ಗೇನು ಅತ್ತೆ ಮೇಲೆ ಇವ್ರ ಮೇಲೆಲ್ಲ ದ್ವೇಷ ಇಲ್ಲಪ್ಪ. ಆದ್ರೆ ಅವ್ರು ಮಾಡ್ತಿರೋ ನಾಟಕಗಳು ನೀವು ನೋಡ್ತಾ ಇದ್ದೀರಾ, ಯಾರು ತಾನೇ ಸಹಿಸ್ತಾರೆ ಹೇಳಿ? ಒಂದಿನ ಚಂದ, ಎರಡು ದಿನ ಚಂದ, ಎಷ್ಟು ದಿನ ಅಂತ ನಾವು ಸಹಿಸಕ್ಕಾಗ್ತದೆ? ನಾವು ನಮಗೂ ಒಂದು ಜೀವನ ಅಂತ ಐತೆ ಅಲ್ವಾ? ಅದಕ್ಕೆ ನಾನು ಯೋಚನೆ ಮಾಡ್ತಿರೋದು. ಹೋಗಿ ಅತ್ತೆನ ಕರ್ಕೊಂಡ್ಬಿಟ್ಟು ಬನ್ನಿ. ಅತ್ತೆನೂ ಎಷ್ಟು ನಾಟಕ ಮಾಡ್ತಾರೆ, ಇಲ್ಲ ಯಾರು ಸರಿ ಯಾರು ತಪ್ಪು, ಯಾರಿಗೆ ಸತ್ಯ ಗೊತ್ತಿತ್ತು ಯಾರಿಗೆ ಸತ್ಯ ಗೊತ್ತಿಲ್ಲ ಅಂತ ಮಾತ್ರ ಚೆನ್ನಾಗಿ ಗೊತ್ತಾಗ್ತದೆ. ನಿಮಗೆ ಬೇಕಂತಾನೆ ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತಾನೆ ನಾನು ಇಷ್ಟು ದಿನ ಕಾದೆ ಅಪ್ಪ. ಈಗಂತೂ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ, ಎಲ್ಲನೂ ಆಗೈತೆ. ನೀವು ಎಲ್ಲ ನಂಬಿದ್ದೀರಾ, ಕಣ್ಣಾರೆ ನೋಡಿದಿರಲ್ಲ, ನಂಬಿದಿರ ಅನ್ನೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ ನೋಡಿ. ಏನಾದ್ರೂ ಮಾಡಿ ಇರೋ ನನ್ನ ಮಗನ ಒಬ್ನು ಮಗನ ಜೀವನ ಮಾತ್ರ ಹಾಳು ಮಾಡಬೇಡಿ ನೀವು. ಏನೋ ನಮ್ಮಂತ ಒಳ್ಳೆಯವ್ರಿಗೆ ಕೆಟ್ಟೋರು ಬೇಗ ಗೊತ್ತೇ ಆಗಲ್ಲ. ನೋಡು, ಯಾರು ಒಳ್ಳೆಯರು ಯಾರು ಕೆಟ್ಟೋರು ಏನೂ ಗೊತ್ತಾಗಲ್ಲ. ಆದ್ರೆ ನನ್ನ ಸೊಸೆ ಉತ್ತರ ಆಡ್ತಿರೋದು ನೋಡಿ ನನಗಂತೂ ಮೈಯೆಲ್ಲ ಉರ್ದೋಗ್ತೈತೆ. ಮನೆಗೆ ಹೋಗ್ಬಿಟ್ಟು ತಗೊಂಡು ನಾಲ್ಕು ಬಾಳಿಸ್ಲಾ ಅಂತ ಅನ್ನಿಸ್ತೈತೆ ನನಗೆ. ಏನ್ ಮಾಡ್ತೀಯಾ? ಆದ್ರೆ ಎಲ್ಲ ಸಿಗ್ಲಿ ಅಂತ ಸುಮ್ಮನಿದ್ದೀನಿ. ನನ್ನ ತಂಗಿ ವಿಚಾರನೂ ಗೊತ್ತಾಗ್ಲಿ, ಆಮೇಲೆ ವಿಚಾರಿಸ್ಕೊಂತೀನಿ. ಆದ್ರೆ ಇವಾಗ ಮಾತ್ರ ನನಗಂತೂ ಸಹಿಸಕ್ಕೆ ಆಗ್ತಿಲ್ಲ. ಹೋಗಿ ಸಾಕ್ಬಿಟ್ಟು ಬರ್ಲಾ ಅಂತಾನೆ ಅನ್ನಿಸ್ತೈತೆ. ರೀ, ತಾಳಿದವನು ಬಾಳಿಯಾನು ಅಂತ ಇಲ್ವಾ? ಸುಮ್ಮನೆ ಇರ್ರಿ. ನಿಮ್ಮ ಮನಸ್ಸೊಳಗಡೆ ಬೇರು ಊರ್ ಬಿಟ್ಟೈತೆ ನನ್ನ ತಂಗಿ ಮಗಳು ಅಂತ. ಆ ಬೇರ್ ಸಮೇತ ಕಿತ್ತೊಗಿಬೇಕು ಅಂತ ಹೇಳಿದ್ರೆ ನೀವು ಏನು ಮಾಡಕ್ಕೆ ನಿಮ್ಗೇನು ಬೇರೆ ದಾರಿನೇ ಇಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವಂದ್ರೂ ಅವ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೋಬೇಕು. ಅಲ್ಲಿ ತನಕ ನಿಮ್ಮ ಮನಸ್ಸೊಳಗಡೆ ತಂಗಿ ಪ್ರೀತಿ, ತಂಗಿ ಮಗಳು ಪ್ರೀತಿ ಹಂಗೆ ಇರ್ತೈತೆ. ಮಗ, ಇವಾಗೆಲ್ಲ ಗೊತ್ತಾಯ್ತಲ್ವಾ? ನಂದೇ ತಪ್ಪಾಯ್ತು ಅಂತಾನೂ ಗೊತ್ತಾಯ್ತು. ನಿನಗೆ ಅವಳು ಯಾವ ಕಡೆಯಿಂದಲೂ ಸರಿಯಾದ ಜೋಡಿ ಅಲ್ವೇ ಅಲ್ಲ. ನೋಡು, ಅವಳ ಹೆಸರಿಗೆ 10 ರೂಪಾಯಿದ ಆಸ್ತಿನೂ ಬರಿಬಾರ್ದು ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನೋಡು, ಮದುವೆ ಆಗಿರೋದು ಅದು ಇದು ಯಾರಿಗೂ ಗೊತ್ತಿಲ್ಲ. ಬೇಕಾದ್ರೆ ಅವ್ಳ ಜೀವನಾಂಶಕ್ಕೆ ಅಂತ ಏನಾದ್ರು ಒಂಚೂರು ಕೊಟ್ಬಿಟ್ಟು ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬಂದ್ಬಿಡೋಣ, ಸಾಕು. ಹ್ಞೂ ಅಪ್ಪ, ಮೊದ್ಲ ಕೆಲಸ ಮಾಡಿ ಪುಣ್ಯ ಕಟ್ಕ. ನೀನ್ ಯಾರ ಜೊತೆ ಇರ್ಬೇಕು ಅಂತ ಅನ್ನಿಸ್ತಿದ್ರು, ನಿಂಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಇದ್ಬಿಡು ಮಗನೆ. ನಾನು ಏನು ಕೇಳಲ್ಲ. ನನಗಂತೂ ಇವಳಂತೂ ನೋಡ್ತಾ ಇದ್ರೆ ಯಾಕಾದ್ರೂ ನನ್ನ ಸೊಸೆ ಅಂತ ಮಾಡ್ಕೊಂಡ್ಬಿಟ್ಟು ನಾನು ಎಂತ ಎಡವಟ್ ಕೆಲಸ ಮಾಡ್ಬಿಟ್ಟೆ, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಅಂತ ಇವಾಗ ನನಗೆ ಸಖತ್ತು ಬೇಜಾರಾಗ್ತಾ ಐತೆ ಕಣೋ.
ಆಗಿದ್ದೆಲ್ಲ ಆಗೋಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಮಗ ನಿನ್ನದ್ ಯಾವ್ದೋ ಹುಡುಗಿನ ಇಷ್ಟಪಡ್ತಾ ಇದೀನಿ ಅಂತ ಹೇಳ್ದಲ್ಲ, ಆ ಹುಡುಗಿನೇ ಕರ್ಕೊಂಬಂದ್ಬಿಡು. ಆ ಹುಡುಗಿ ಜೊತೆನೇ ಬೇಕಾದ್ರೆ ನೀನ್ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನೀವಿಬ್ರು ಇಲ್ಲ ಅಂದ್ರೆ ಇಲ್ಲಿದ್ರೆ ಚೆನ್ನಾಗಿರಲ್ಲ, ಇಬ್ರು ಫಾರಿನ್ ಹೊರಟೋಗ್ಬಿಡಿ. ಫಾರಿನಾಗೆ ಏನೇನ್ ಬೇಕೋ ನಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ, ಅಲ್ಲೇನೇ ಚೆನ್ನಾಗಿರಿ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಹಾ, ನಾನ್ ಮಾಡಿರೋ ತಪ್ಪನ್ನ ಸರ್ ಮಾಡ್ತಾ ಇದೀನಿ ಅಷ್ಟೇನೆ. ಅಂತ ಹುಡುಗಿನ ಕೊಟ್ಬಿಟ್ಟು ನನ್ನ ಮಗನ ಜೀವನ ಹಾಳು ಮಾಡ್ದೋ ನಾನ್ ತಾನೇ. ಅದಕ್ಕೇನೆ ಬೇಡ ಬೇಡ ಬೇಡ, ನನ್ನ ಮಗನ ಜೀವನ ಹಾಳಾಗೋದಂತೂ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮಗಂಗೆ ಅವ್ನು ಯಾರು ಇಷ್ಟಪಡ್ತಾವಳ ಹುಡುಗಿ ಅವ್ರ ಜೊತೆ ಹೋಗ್ಬಿಟ್ಟು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಲಿ ಅಷ್ಟೇ. ಮಗ ನೀನು ಅಮೇರಿಕಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಆ ಹುಡುಗಿ ಜೊತೆನೇ ಸೆಟ್ಲ್ ಆಗ್ಬಿಡು. ನಾನಂತೂ ಏನು ಕೇಳಲ್ಲ, ನೀನ ಆರಾಮಾಗಿರು. ಮುಂದಿಂದ ಏನಾಗ್ತದೆ ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಇಲ್ಲಿ. ನಿಮ್ ತಂಗಿ ಏನಾದ್ರೂ ನನ್ನ ಮಗಳ ಜೀವನ ಹಾಳಾಗೋಯ್ತು ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೊಂಡ್ರೆ ಅವಾಗ ಏನ್ ಮಾಡ್ತೀರಾ? ಅಲ್ಲ, ಎಲ್ಲ ಬಗ್ಗೆನೂ ಯೋಚನೆ ಮಾಡಿರ್ಬೇಕಲ್ಲ, ಒಂದ್ ಕಡೆ ಮಾತ್ರ ಯೋಚನೆ ಮಾಡಕ್ಕಾಗಲ್ಲ, ಎಲ್ಲ ಕಡೆಯಿಂದನೂ ಯೋಚನೆ ಮಾಡ್ಬೇಕಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೇನೆ. ಮೊದಲು ನನ್ನ ತಂಗಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾಳೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇನೆ. ನನ್ನ ತಂಗಿ ನನ್ನ ಬಗ್ಗೆ ಯಾವ ಥರ ಒಪಿನಿಯನ್ ಇಟ್ಕೊಂಡೋಳೆ ಅಂತ ಗೊತ್ತಾಗೋದ್ರ ಮೇಲೆ ನಾನು ನಿರ್ಧಾರ ಮಾಡ್ತೀನಿ. ನನ್ನ ತಂಗಿ ಒಳ್ಳೆ ಆಗಿದ್ರೆ ನನ್ನ ತಂಗಿಗೆ ಯಾವತ್ತೂ ನಾನು ಮೋಸ ಆಗಕ್ಕೆ ಬಿಡಲ್ಲ. ನನ್ನ ತಂಗಿಗೆ ಏನೋ ಒಂದು ಸಹಾಯ ಮಾಡ್ತೀನಿ. ಆದರೆ ನನ್ನ ತಂಗಿ ಕೆಟ್ಟೋಳಾಗಿದ್ರೆ ಅವಳನ್ನು ಸಮೇತ ಹೋಗುತ್ತು ಬಿಟ್ಬಿಡ್ತೀನಿ. ನನಗಂತೂ ಸಾಕ ಹೋಗ್ಬಿಟ್ಟೈತೆ. ಸರಿ, ಇವತ್ತೇ ಹೋಗ್ಬಿಟ್ಟು ನನ್ನ ತಂಗಿ ನಾನು ವಾಪಸ್ ಇಲ್ಲಿ ಕರ್ಕೊಂಬಿಟ್ಟು ಬರ್ತೀನಿ, ಸರಿನಾ? ನಮ್ಮನೆಗೆ ಬೇಡ, ಅಲ್ಲಿಗೆ ಕರ್ಕೊಂಬಿಟ್ಟು ಬರ್ತೀನಿ. ನನ್ನ ತಂಗಿ ಮಗಳಿಗೆ ಯಾವ ಥರ ಸಮಾಧಾನ ಮಾಡ್ತಾಳೆ, ಏನು ಮಾಡ್ತಾಳೆ, ಎತ್ತು ಮಾಡ್ತಾಳೆ ಎಲ್ಲ ಗೊತ್ತಾಗ್ಬೇಕಲ್ವಾ? CC ಕ್ಯಾಮ್ರಾ ಇರೋದೆಲ್ಲ ಗೊತ್ತಾಗ್ಬಿಟ್ಟೈತೆ. ನಾಟಕ ಮಾಡ್ತಾರೆ ಅಂತ ನನಗೆ ಗೊತ್ತು, ಆದ್ರೂ ನೋಡೋಣ, ಪ್ರಯತ್ನ ಪಡೋಣ. ಸರಿಯಪ್ಪ, ಆಯ್ತು, ನಿಮ್ಮಿಷ್ಟ. ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗ್ ಮಾಡಿ. ಈಗ ಹೋಗಿ ನಿಮ್ ತಂಗಿನ ಕರ್ಕೊಂಡು ಬನ್ನಿ. ಬೇಡ ಅಂತ ಹೇಳಿದವ್ರು ಯಾರು? ಸರಿ, ನಾನು ಈಗಲೇ ಹೊರಡ್ತೀನಿ. ಮಗ, ಆ CC ಕ್ಯಾಮ್ರಾದಾಗಿರೋದು ಯಾವುದನ್ನು ಡಿಲೀಟ್ ಮಾಡಬೇಡ, ಎಲ್ಲ ಹಂಗೆ ಇರಬೇಕು. ಪ್ರತಿಯೊಂದು ನನ್ನ ತಂಗಿಗೆ ನನ್ನ ಕಣ್ಣು ಮುಂದೆನೇ ತೋರಿಸ್ಬೇಕು ಅವಳು ಏನೇನು ಮಾಡೋಳೆ ಅಂತ ಹೇಳ್ಬಿಟ್ಟು, ಸರಿನಾ? ಅಪ್ಪ, ಯಾವ್ದು ಫುಟೇಜ್ ನಾನು ಡಿಲೀಟ್ ಮಾಡಲ್ಲ, ಎಲ್ಲ ಹಂಗೆ ಇರುತ್ತೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸಾಕ್ಷಿ ಯಾರಾದ್ರೂ ನಾಶ ಮಾಡ್ತಾರಾ? ಸಾಕ್ಷಿ ಸಮೇತ ಹಂಗೆ ಇಕ್ಕಿರ್ತೀನಿ, ನೀವು ಹೋಗಿ. ಹಾ, ಸರಿ ಸರಿ, ಆಯ್ತು. ನಿನ್ನ ಮಗಳಂತೂ ಸರಿ ಇಲ್ಲ 420. ನೀನಾದ್ರೂ ಒಳ್ಳೊಳ್ಳಾಗಿರ್ತೀಯ ಅಂತ ನಾನು ಎಷ್ಟೊಂದು ನಂಬಿದ್ದೀನಿ. ದಯವಿಟ್ಟು ನೀನು ನಾನು ಮೋಸ ಮಾಡಕ್ ಹೋಗ್ಬೇಡ. ಸರೋಜಿ, ನಿನ್ ಮೇಲೆ ನಾನು ಜಾಸ್ತಿ ನಂಬಿಕೆ ಪ್ರೀತಿ ಎಲ್ಲಾನು ಇಟ್ಕೊಂಡಿದ್ದೀನಿ. ಮಗ್ನೆ, ನಿಮ್ಮಪ್ಪ ಈ ವಿಚಾರ ಎಲ್ಲ ನಂಬಿಟ್ಟು ಇಷ್ಟೊಂದೆಲ್ಲ ಬದಲಾಗ್ತಾರೆ ಅಂತ ನನ್ ಮನ್ಸಾಗ ಅನ್ಕೊಂಡಿರ್ಲಿಲ್ಲ ಕಣೋ. ನಾನು ಅಷ್ಟೇ ಅಮ್ಮ, ಅಪ್ಪನ ಇಷ್ಟೆಲ್ಲ ಬದಲಾಯಿಸ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ಸತ್ಯಕ್ಕೆ ಯಾವತ್ತೂ ಸೋಲಿರಲ್ಲಮ್ಮ, ನಿಧಾನಕ್ಕಾದ್ರೂ ಗೆಲುವು ಸಿಗ್ತೈತೆ ಅಲ್ವಾ? ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಅಮ್ಮ, ನನ್ನ ಇಷ್ಟಪಟ್ಟರೆ ಹುಡುಗಿ ಸಿಗ್ತಾಳೆ, ಆದಷ್ಟು ಬೇಗ ಅಮೆರಿಕಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಅವಳ ಜೊತೆನೂ ಮಾತಾಡ್ಬಿಟ್ಟು ಅಲ್ಲೇನೇ ಸೆಟ್ಲ್ ಆಗ್ಬಿಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಮ್ಮ. ನೋಡೋ, ನಿನ್ಗೆಲ್ಲ ಖುಷಿ ಸಿಗ್ತಿತ್ತು ಅಲ್ಲಿರು, ನಿನ್ಗೆ ಹೆಂಗಿರ್ಬೇಕೋ ಹಂಗಿರು. ನಾನು ನಿಮ್ಮಪ್ಪ ಯಾರು ಅಡ್ಡಿ ಬರಲ್ಲ. ಸದ್ಯ ನಮ್ಗೆ ಅಂಟಿದ್ದು ದೊಡ್ಡ ಪೀಡೆ ತೊಲಗ್ತಲ್ಲ, ಅಷ್ಟೇ ಸಾಕು ನೋಡು. ಹೂ ಅಮ್ಮ, ಇವಳಿಂದ ಬಿಡಿಸ್ಕೊಂಡ್ರೆ ಸಾಕಾಗಿತ್ತು ನನ್ಗಂತೂ. ಆದ್ರೂ ಒಂದ್ ಹತ್ರ ಇವಳ ಜೊತೆ ಜೀವನ ಮಾಡೋಣ ಅಂತ ಎಷ್ಟೊಂದು ಆಸೆ ಇಟ್ಕೊಂಡೆ. ಆದ್ರೆ ಎಲ್ಲ ಮುನ್ಪಾಲ್ ಮಾಡ್ಬಿಟ್ಲು ಅವಳೇನೇನೆ. ಬಿಡಮ್ಮ, ಅವಳು ದುರಂಕರಕ್ಕೆ ಅವಳು ಹೋಗ್ತಾಳೆ, ಅವಳನ್ನ ಕಟ್ಕೊಂಡು ನನ್ಗೇನಾಗಬೇಕು ಅಷ್ಟೇನೆ. ಅವಳಿಗ ಏನು ಮೋಸ ಮಾಡೋದು ಬೇಡ, ಅವಳ ಜೀವನಾಂಶಕ್ಕೆ ಏನು ಬೇಕೋ ಅಷ್ಟು ಕೊಟ್ಬಿಟ್ಟು ಕಳ್ಸಿದ್ರು ಆಯ್ತು, ನನಗೇನು ತೊಂದರೆ ಇಲ್ಲ ಬಿಡು. ನಾನಂತೂ ಆಸ್ತಿ ಹೋದ್ರು ಏನು ಬೇಜಾರು ಮಾಡ್ಕೊಂತ ಇರಲಿಲ್ಲ ನಾನಂತೂ. ನೀನ್ ಒಳ್ಳೆ ತರ ಏನು ಅಂತ ನನಗೆ ಗೊತ್ತು ಬಿಡು, ಅದಕ್ಕೆ ದೇವ್ರೆ ಒಳ್ಳೇದ್ ಮಾಡ್ತಾವ ನಿನ್ಗೆ. ಸರಿ ಅಮ್ಮ, ನಾನು ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡ್ಬಿಟ್ಟು ಬರ್ತೀನಿ. ನನಗೆ ಇವತ್ತೇನೋ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಐತೆ. ಸರಿ ಕಣಪ್ಪ, ಹುಷಾರು. ಹಾ, ಸರಿ ಅಮ್ಮ. ಇರೋ ನಮ್ಮ ಮಗ ಚೆನ್ನಾಗಿರ್ಬೇಕು 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 ಅಂತ ಏನೇನೋ ಮಾಡ್ತೀವಿ. ಇಂಥ ಕಿತ್ತೋದು ಹುಡುಗಿಯರು ಯಾರನ್ನ ಸಿಕ್ಬಿಟ್ಟು ಸಂಸಾರ ಎಲ್ಲ ಹಿಂಗೆ ಅಲ್ಲೋಲ್ಲ ಕಲ್ಲೋಲ್ಲ ಆಗ್ಬಿಟ್ರೆ ಕತೆ ಏನು? ಈಗ ಎಷ್ಟೋ ಜನಗಳು ಸಾಲುಗಳು ಮಾಡಿ ಮದುವೆ ಮಾಡಿರ್ತಾರೆ, ಮದುವೆ ಮಾಡ್ಕೊಂಡು 3 ತಿಂಗಳು ಬಾಳಕ್ಕಿಲ್ಲ, ಎಲ್ಲ ಹೊರಟು ಹೋಗ್ಬಿಡ್ತಾರೆ ಪಾಪ. ಅಂಥವ್ರ ಜೀವನದ ಕತೆ ಏನಾಗ್ಬೇಡ. ಎಷ್ಟೊಂದು ಡೈವರ್ಸು ಅಂತ ಮಾಡ್ಕೊಂಡು, ಅಯ್ಯೋ ದೇವ್ರೆ, ನಮ್ಮ ಕಾಲದ ಥರ ಮಾತ್ರ ಈ ಕಾಲ ಇಲ್ವೇ ಇಲ್ಲ ಬಿಡಪ್ಪ.